ಎಎಸ್ ಪೊನ್ನಣ್ಣಗೆ ಸಿಹಿ ಸುದ್ದಿ ಕೊಟ್ಟ ಡಿಕೆ ಶಿವಕುಮಾರ್ ಅವರು ಇದೀಗ ಹೈಕಮಾಂಡ್ನಿಂದ ವರಾಜಪೇಟೆ ಶಾಸಕರಿಗೆ ಲಾಟರಿ ಹೊಡೆದಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಇನ್ನು ಎಎಸ್ ಪೊನ್ನಣ್ಣಗೆ ಸಿಹಿ ಸುದ್ದಿ ಕೊಟ್ಟ ಡಿಕೆ ಶಿವಕುಮಾರ್, ಹೈಕಮಾಂಡ್ನಿಂದ ವರಾಜಪೇಟೆ ಶಾಸಕರಿಗೆ ಬಂಪರ್ ಲಾಟರಿ. ಖಾತೆ ಬದಲಾವಣೆ ಗುಸುಗುಸು ಮಧ್ಯೆ ಸಿಹಿ ಸುದ್ದಿ ಸಿಗ್ತಾ ಇರುವಂತದ್ದು. ಸಚಿವ ಸ್ಥಾನದ ನಿರೀಕ್ಷೆ ಇಟ್ಟಿದ್ದ ಎಎಸ್ ಪೊನ್ನಣ್ಣ ಡೆಪ್ಯೂಟಿ ಸ್ಪೀಕರ್ ಸ್ಥಾನಕ್ಕೆ ಶಿಫಾರಸು ಮಾಡಿದ್ದ ಹೈಕಮಾಂಡ್ ಡೆಪ್ಯೂಟಿ ಸ್ಪೀಕರ್ ನೀಡಿದ್ದಕ್ಕೆ ಬೇಸರಗೊಂಡಿದ್ದ ಎಎಸ್ ಪೊನ್ನಣ್ಣ ಅವರು ಇದೀಗ ಡೆಪ್ಯೂಟಿ ಸ್ಪೀಕರ್ ಬದಲಿಗೆ ಸಿಎಂ ರಾಜಕೀಯ ಕಾರ್ಯದರ್ಶಿ ಹುದ್ದೆಯನ್ನ ನೀಡಲಾಗ್ತಾ ಇದೆ. ಕ್ಯಾಬಿನೆಟ್ ಸ್ಥಾನಮಾನಗಳೊಂದಿಗೆ ಹುದ್ದೆ ನೀಡಿದ ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡ್ ಈಗ ಸ್ಥಾನಮಾನ ನೀಡಿರುವಂತದ್ದು. ಎಎಸ್ ಪೊನ್ನಣ್ಣಗೆ ಸಿಹಿ ಸುದ್ದಿಯನ್ನ ಕೊಟ್ಟಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ಹೈಕಮಾಂಡ್ನಿಂದ ವರಾಜಪೇಟೆ ಶಾಸಕರಿಗೆ ಬಂಪರ್ ಲಾಟರಿನೇ ಹೊಡೆದಿದೆ ಅಂತ ಹೇಳಬಹುದು. ಖಾತೆ ಬದಲಾವಣೆ ಮಧ್ಯೆ ಗುಸುಗುಸು ಮಧ್ಯೆ ಈಗ ಸಿಹಿ ಸುದ್ದಿ ಸಿಕ್ಕಿರುವಂತದ್ದು. ಇದೀಗ ಎಎಸ್ ಪೊನ್ನಣ್ಣ ಅವರಿಗೆ ಒಂದು ಸಿಹಿ ಸುದ್ದಿ ಸಿಕ್ಕಿರುವಂತದ್ದು. ಸಚಿವ ಸ್ಥಾನದ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು ಎಎಸ್ ಪೊನ್ನಣ್ಣ ಅವರು. ಡೆಪ್ಯೂಟಿ ಸ್ಪೀಕರ್ ಸ್ಥಾನಕ್ಕೆ ಶಿಫಾರಸನ್ನ ಮಾಡಿದ್ದು ಈ ಒಂದು ಹೈಕಮಾಂಡ್. ಈಗ ಡೆಪ್ಯೂಟಿ ಸ್ಪೀಕರ್ ನೀಡಿದ್ದಕ್ಕೆ ಬೇಸರವನ್ನ ಕೂಡ ವ್ಯಕ್ತಪಡಿಸಿದ್ರು ಎಎಸ್ ಪೊನ್ನಣ್ಣ ಅವರು. ನನಗೆ ಆ ಒಂದು ಖಾತೆ ಬೇಡ ಅನ್ನುವಂಥದ್ದು. ಇದೀಗ ಡೆಪ್ಯೂಟಿ ಸ್ಪೀಕರ್ ಬದಲಿಗೆ ಸಿಎಂ ರಾಜಕೀಯ ಕಾರ್ಯದರ್ಶಿ ಹುದ್ದೆಯನ್ನ ನೀಡಲಾಗಿರುವಂಥದ್ದು. ಕ್ಯಾಬಿನೆಟ್ ಸ್ಥಾನಮಾನಗಳೊಂದಿಗೆ ಈ ಹುದ್ದೆಯನ್ನ ನೀಡಿರುವಂಥದ್ದು ಕಾಂಗ್ರೆಸ್ ಹೈಕಮಾಂಡ್. ಎಎಸ್ ಪೊನ್ನಣ್ಣಗೆ ಈಗ ಸಿಹಿ ಸುದ್ದಿಯನ್ನ ಕೊಟ್ಟಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ಹೈಕಮಾಂಡ್ನಿಂದ ವರಾಜಪೇಟೆ ಶಾಸಕರಿಗೆ ಈ ಒಂದು ಬಂಪರ್ ಲಾಟರಿ ಹೊಡೆದಿದೆ ಅಂತಾನೆ ಹೇಳಬಹುದು. ಖಾತೆ ಬದಲಾವಣೆ ಗುಸುಗುಸು ಮಧ್ಯೆ ಈಗ ಸಿಹಿ ಸುದ್ದಿ ಸಿಗ್ತಾ ಇರುವಂತದ್ದು. ಏನು ಇವರಿಗೆ ಡೆಪ್ಯೂಟಿ ಸ್ಪೀಕರ್ ಒಂದು ಸ್ಥಾನವನ್ನ ನೀಡಿದ್ರು, ಆದ್ರೆ ಅದನ್ನ ಬೇಸರವನ್ನ ಕೂಡ ವ್ಯಕ್ತಪಡಿಸಿದ್ರು ಇತ್ತೀಚಿನ ದಿನಗಳಲ್ಲಿ. ಆದ್ರೆ ಈಗ ಹೈಕಮಾಂಡ್ ಈ ಒಂದು ಬೇರೆ ಒಂದು ಸ್ಥಾನವನ್ನ ಕಲ್ಪಿಸುವ ಮೂಲಕ, ಅಂದ್ರೆ ಸಿಎಂ ಕಾರ್ಯದರ್ಶಿಯಾಗಿ ನಿರ್ವಹಿಸಿ ಅಂತ ಈ ಒಂದು ಖಾತೆಯನ್ನ ನೀಡಿರುವಂತದ್ದು. ಇದೀಗ ಡೆಪ್ಯೂಟಿ ಸ್ಪೀಕರ್ ಬದಲಿಗೆ ಸಿಎಂ ಕಾರ್ಯದರ್ಶಿ ಹುದ್ದೆಯನ್ನ ನೀಡಿರುವಂತದ್ದು. ಕ್ಯಾಬಿನೆಟ್ಗೆ ಏನು ಸಿಗುತ್ತಲ್ವಾ ಸ್ಥಾನಮಾನಗಳು ಉಳಿದ ಸಚಿವರಿಗೆ, ಅವರಿಗೂ ಕೂಡ ಶಾಸಕರಾಗಿರುವಂತಹ ಪೊನ್ನಣ್ಣ ಅವರಿಗೂ ಅದೇ ಸ್ಥಾನಮಾನ ಸಿಗಬೇಕು ಅನ್ನುವಂತಹ ಹೈಕಮಾಂಡ್ ಕೂಡ ಮಾಹಿತಿಯನ್ನ ನೀಡಿದೆ.